ನೋಡ್ರಿ ಯಾವಾಗಲೇ ಹೇಳ್ತೀನಲ್ಲ ಇದೆ ಸ್ಟಾರ್ಟ್ ಆಯಿತು. ಸ್ಟಾಪ್, ಊಟಕ್ಕೂ ನಿಲ್ಸಂಗಿಲ್ಲ ಈಗ. ಇವತ್ತು ನಮ್ಮ ಊಟ ಬಂದು ದೋಸೆ. ಫ್ರೆಂಡ್ಸ್, ನಾನು ನಿಮ್ಮ SLN ರೋಡ್ ಲೈನ್ಸ್ ಮಾತಾಡ್ತಾ ಇರೋದು. SLN ರೋಡ್ ಲೈನ್ಸ್ ಯೂಟ್ಯೂಬಲ್ಲಿ ನಾನು ಫಸ್ಟ್ನೇ ವ್ಲಾಗು. ಗಾಡಿ ಲೋಡ್ ಎಲ್ಲಿಗಾಗೈತಪ್ಪ ಅಂದರೆ ಬೊಮ್ಮನಹಳ್ಳಿಯಿಂದ ಕೊಚ್ಚಿಗೆ. ಸೇಲಮ್ಮು ಕೊಚ್ಚಿ ಹೈವೇ ಇದು. ಎಲ್ಲರ ಮುಂದೆ ನಾಷ್ಟಕ್ಕೆ ಹಾಕ್ಬೇಕು, ಇನ್ನ ನಾಷ್ಟ ಆಗಿಲ್ಲ. ನೋಡ್ರಿ, ಯಾರೋ ಬೈಕಲ್ಲಿ ಬಾಡಿಗೆ ಕೊಡ್ಬೇಕಾಯ್ತೈತೆ ಅಂದ್ಬಿಟ್ಟು ಬೈಕಲ್ಲೇ ಹಾಕೊಂಡು ಹೋಯ್ತವನಿ. ನೋಡ್ರಿ ವ್ಯೂ ಹೆಂಗೈತೆ, ಬರೀ ಮುಂದೆ ತೋರಿಸ್ತೀನಿ. ಇನ್ನೊಂದು ಸ್ಟ್ರೈಟು ಕೃಷ್ಣಗಿರಿ. ನೋಡ್ರಿ ಹೆಂಗೈತೆ. ಹಿಂಗೆ ಎಲ್ಲ ಅಕೌಂಟ್ನ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಹೊಸ ಅಕೌಂಟು ಎಲ್ಲಾರನ್ನೂ ಹೆಂಗ್ ಬೆಳೆಸಿದಿರೋ ನಾನು ಹಂಗೆ ಬೆಳೆಸ್ತೀರಾ ಅಂತ ತಿಳ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ ಮುಂದೆ ಫ್ರೆಂಡ್ಸ್, ಇವಾಗ ಸಾಕಾಗೈತೆ. ಮೊನ್ನೆ ತಮಿಳ್ನಾಡಲ್ಲಿ ಒಂದು TT ಗಲಾಟೆ ಆಗಿತ್ತಲ್ಲ, ಇದೇ ಅಂಡರ್ಪಾಸ್ ಅಡೆ ಅನ್ಸ್ತೈತೆ. ಮುಂದೆ ಆ ಕಡೆಯಿಂದ ಬರ್ಬೇಕಾದ್ರೆ ಇದೇ ರೋಡಲ್ಲಿ ಬಂದ್ರೆ ತೋರಿಸ್ತೀನಿ. ಇಲ್ಲೇ ಅನ್ಸ್ತೈತೆ, ಈ ಸೈಡೋ ಗೊತ್ತಿಲ್ಲ. ಒಟ್ನಲ್ಲಿ ಇದೇ ಅಂಡರ್ಪಾಸ್ ಅಲ್ಲಿ ಜಗಳ ಆಗಿತ್ತು. ಸ್ಟಾರ್ಟ್ ಆಯ್ತು. ಸ್ಟಾಪ್, ಊಟಕ್ಕೂ ನಿಲ್ಸಂಗಿಲ್ಲ ಈಗ. ಮ್ಯಾಪ್ ಹಾಕೋ ಒಂದ್ಸಲಿ. ಎಷ್ಟು ಕಿಲೋಮೀಟರ್ ಐತೆ ನೋಡೋಣ. 400 ಕಿಲೋಮೀಟರ್. ಎಷ್ಟು? 400. ಇಲ್ಲಿ ಹಾಕೋ, ಕಳ್ಸಾರ ಗುರು ಸರ್. ಸಾಯಂಕಾಲ 7 ಗಂಟೆಗೆ ಹೋಗ್ತೀಯ. 8 ನೋಡಿದ್ರು ಬರೋ ಬೆಟ್ಟ ಗುಡ್ಡ. ಅದಕ್ಕೆ ಇದಕ್ಕೆ ಕೃಷ್ಣಗಿರಿ ಅಂತ ಹೆಸರು ಅಲ್ವಾ ಅಣ್ಣ? ಕೃಷ್ಣಗಿರಿ, ಚಪ್ಪಾಣಿಪಟ್ಟಿ, ಕೃಷ್ಣಗಿರಿ. ಪೊಲೀಸ್ನವ್ರಿಗೊಂದು ತಮಿಳ್ನಾಡಲ್ಲಿ ಹೆದರ್ಬೇಕಲ್ವಾ ಅಣ್ಣ? ಕೇರಳಿ 4ಕ್ಕೆ ಫಸ್ಟ್ ಅಲ್ವಾ? ರೂಢಿ ಆಯ್ತೈತೆ ಮಾಡ್ತಾ ನೋಡ್ರಿ. ಇವಾಗ ಸಖತ್ತ ಕಾಣ್ತಾ ಇತ್ತು ಬೆಟ್ಟ. ಇಲ್ಲಿ ಇರ್ತಾರ ಪೊಲೀಸು. ಚೆಕ್ ಪೋಸ್ಟ್ ಆಯ್ತು. ಕೃಷ್ಣಗಿರಿ ಚೆಕ್ ಪೋಸ್ಟ್. ನಿಂತ್ಬೇಡ, ನಡಿ. ಇಲ್ಲೇ ಪೊಲೀಸ್ ಇರ್ತಾರೆ ಅಂತ ನೀವ್ ಹೇಳಿದ್ದು. ನೋಡ್ರಿ ಪೂರ್ತಿ ಹತ್ರ ಬಂದು ಈಗ ಬೆಟ್ಟಕ್ಕೆ. ಯಾವ್ದೋ ಗಾಡಿ ಇಷ್ಟೊಂದು ಕಬ್ಬೆದ್ದು ಹೋಗೈತೆ. ಲಾಗಿಗೆ ಹ್ಯಾಂಡ್ಲ್ ಮಾಡೋದು ಸಿಕ್ಕಾಬಟ್ಟೆ ಕಷ್ಟ ಅಪ್ಪ. ಇಲ್ಲೆಲ್ಲೋ ಅವತ್ತು ಬರ್ಬೇಕಾದ್ರೆ ಒಂದು ಗಾಡಿ ಅಪ್ ಸೈಡ್ ಆಗೋಗಿತ್ತು. ಮುಂದೆ ಅನ್ಸ್ತೈತೆ
ಟೈರ್ ಸಮೇತ ಏನು ಇಲ್ಲ. ಕೋಲಾರ ಗಾಡಿ ಯಾವುದೋ ಐಚರು ಟೈರು ಮೇಲ್ಗಡೆ ಹಿಂಗೆ ತಗೊಂಡಿರೋದ್ರಲ್ಲಿ ಹಿಂದೆ ಬ್ಯಾಕ್ ವೀಲಲ್ಲಿ ಲೆಫ್ಟ್ ಸೈಡ್ದು 2 ವೀಲ್ ಇಲ್ಲ, ಫ್ರಂಟಲ್ಲೂ 1 ವೀಲ್ ಇಲ್ಲ, 3 ವೀಲ್ ಬಿಚ್ಕೊಂಡು ತಗೊಳ್ಳಿ. ಸ್ಟೆಪ್ನಿ ಒಂದು 4. ಕ್ಯಾಬಿನಲ್ಲಿ ಏನು ಬಿಚ್ಚಕ್ಕಾಗಿಲ್ಲ, ಯಾಕಂದ್ರೆ ಎಲ್ಲ ಪುಡಿ ಎದ್ದೋಗಿತ್ತು ಗಾಡಿ. ತೋರಿಸ್ತಿತ್ತು ಕೇಳೋಣ. ಓಯ್ ಎಷ್ಟು ಕಿಲೋಮೀಟರ್ ತೋರಿಸ್ತಿತ್ತಣ್ಣ? ಎಷ್ಟು ಕಿಲೋಮೀಟರ್ ತೋರಿಸ್ತಿತ್ತು? 412 ಕಿಲೋಮೀಟರ್ ಹೋಗೋ ಅಷ್ಟೊತ್ತಿಗೆ 7 ಗಂಟೆ. ಹೋಗಿ ಫಿಟ್ಟಿಂಗ್ ಮಾಡೋದ ಇಲ್ಲ ಮನಿ ಕಣದ? ಫಿಟ್ಟಿಂಗ್ ಮಾಡೋದ ಇಲ್ಲ ಮನಿ ಕಣದ? ಹೋಗಿ ಫಿಟ್ಟಿಂಗು ಕೊಚ್ಚಿನ್ ರೀಚ್ ಆಯ್ತಿದ್ದಂಗೆ ಫಿಟ್ಟಿಂಗ್ ಮಾಡಿ ಆ ಕಡೆಯಿಂದ ಬತ್ತಾ ದಿಂಬಮ್ ಘಾಟ್ ನೋಡ್ಕೊಂಡ್ ಬರ್ರಿ. ದಿಂಬಮ್ ಘಾಟೆ ಹತ್ರ ಆ ಕಡೆಯಿಂದ ಬತ್ತಾ ಹಂಗೆ ಬರ್ಬೇಕು. ಈ ಕಡೆ ತಮಿಳ್ನಾಡಲ್ಲಿ ಈ ತರ ದೊಡ್ಡ ಬ್ಯಾರಿಗೇಟ್ ಹಾಕಿರ್ತಾರೆ. ವಿಶಾಗ್ ಹೊಡೆದ ಅಂದ್ರೆ ಎಲ್ಲ ಪುಡಿ. ಅಣ್ಣ ಹೋಯ್ತೀನಿ ಅಣ್ಣ. ಕಡೆ HP ಬಂಕೆ ಜಾಸ್ತಿ ಆಲ್ಮೋಸ್ಟ್ ಅಲ್ಲೂ ಬರೋದ್ಕಿನ್ನ. ಏನೋ ಫಸ್ಟ್ ಲಾಗು ಏನೇನ್ ಮಾತಾಡ್ತಾ ಇದೀನೋ ನಂಗಂತೂ ಗೊತ್ತಿಲ್ಲ, ಒಟ್ನಲ್ಲಿ ಮಾತಾಡ್ತಾ ಇದ್ದೀನಿ. ಎಲ್ಲ ಹೊಟ್ಟೆಗೆ ಹಾಕೊಂಡ್ಬಿಟ್ರಿ. ಅವಾಗ್ಲೇ ತೋರಿಸ್ದೆ ಅನ್ಸ್ತೈತೆ ಒಂದ್ ಬ್ಲಾಗಲ್ಲಿ, ಅದು ಎಡಿಟ್ ಮಾಡ್ಬೇಕಾದ್ರೆ ಹಾಕ್ತೀನಿ. ಯಾವ್ದೋ ಹುಡುಗಿ ಗೇರ್ ಗಾಡಿ ಓಡಿಸ್ಕೊಂಡೊಳ್ಳೆ ಇವ್ರು ಹೋದಂಗ, ಅದು ಈ ಹೈವೇಲಿ ಯಾರ ಅವಾಗಿಂದ ಸೈಡೇ ಕೊಡ್ತಾ ಇಲ್ಲ. ಬರೀ ಮುಂದೆ ಸಿಗಲ್ಲ. ನಾನು ರಾತ್ರಿನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಏನೋ ಒಂಥರ ಯಾರ ಏನಾರ ಅನ್ಕೊಂತಾರೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿರ್ಲಿಲ್ಲ. ಏನೋ ಕರ್ನಾಟಕ ಬಾರ್ಡ್ರಿಗೆ ಬಂದೆ, ಬಾರ್ಡ್ರ್ ಬಿಟ್ಟು ಬಾರ್ಡ್ರಿಗೆ ಬಂದೆ, ಬಾರ್ಡ್ರಲ್ಲೇನೆ ಸ್ಟಾರ್ಟ್ ಮಾಡಿದ್ದು. ಆದರೆ ಇದು ಬಾರ್ಡ್ರಲ್ಲಿ ಕರ್ನಾಟಕಕ್ಕೆ ವಂದನೆಗಳು ಅಂತ ಆರ್ಸಿನ ಐತಲ್ಲ, ಅಲ್ಲೇ ಸ್ಟಾರ್ಟ್ ಮಾಡಿದ್ದು. ಆದರೆ ಅದನ್ನು ತೋರ್ಸೋಕ್ಕಾಗಲಿಲ್ಲ. ಅದನ್ನು ತೋರಿಸಿದ್ರೆ ಸರಿಯಾಗಿದೆ. ಕಡೆ ಮಿನಿಮಮ್ ಅಂದ್ರೆ ಏನಿಲ್ಲ ಅಂದ್ರು 500 ಮೀಟ್ರಿಗೆ 1 ಕಿಲೋಮೀಟ್ರಿಗೆ ಕರೆಕ್ಟಾಗಿ 1 ಪಂಚರ್ ಶಾಪು, 1 ಪಂಚರ್ ಶಾಪು, ಗ್ಯಾರೇಜು. ಕರೆಕ್ಟಾಗಿ ಫೋನೇ ಹ್ಯಾಂಡ್ಲ್ ಮಾಡಕ್ ಗೊತ್ತಾಯಿಲ್ಲ ನನಗೆ. ಹೊಸ್ದಾಗಿ ಕಲಿತಿರೋದಕ್ಕೆ ಫೋನ್ ಹೆಂಗ್ ಹಿಡ್ಕೊಬೇಕು ಅಂತಾನು ಗೊತ್ತಾಯಿಲ್ಲ. ಅಲ್ಲಲ್ಲೇ ಡಿಸ್ಟರ್ಬೆನ್ಸ್ ಐತೆ ಕೈ ನೋಡ್ರಿ. ಅವಾಗಲೇ ಹೇಳ್ತೀನಲ್ಲ ಇದೆ. ಇದೇ ನಮ್ದು ಫ್ಯಾಕ್ಟ್ರಿ. ಓಡಿನೇ ಅದಲ್ಲ. ಅಷ್ಟೇ. ಮಾವಿನಕಾಯಿ ಪೀಸು ಹಾಗೆ. ಹಣ ಎಷ್ಟು ಕೇಳು? ಬ್ಲಾಗ್ ಮಾಡೋದೇನೋ ಈಸಿ ಅನ್ಕೊಂಡಿದ್ದೆ, ಸಿಕ್ಕಾಬಟ್ಟೆ ಕಷ್ಟ ಬಿಡ್ರಿ ಆ ಮೊಬೈಲ್ ಇಟ್ಕೊಂಡು. ಕುಡ್ದಿದ್ದು ಅವರೊಂದು ನಾನೊಂದು ಗ್ಲಾಸ್ ತುಂಬ ಅಷ್ಟೇ. ಆದರೆ ಮಾವಿನಕಾಯಿ ಜಾಸ್ತಿ ತಗೊಂಡು ತಿನ್ಬಿಟ್ಟು. ಮಾವಿನಕಾಯಿ ಮಾತ್ರ ಸಕ್ಕದಾಗೈತೆ. ಒಳ್ಳೆ ಕುಡ್ದಿದ್ದು.
ಅವಾಗ್ಲೇ ಹೇಳಿದ್ನಲ್ಲ, ಟೋಲ್ ಬಂತು ಈಗ. ಇದೇ ಟೋಲ್ ಅವಾಗ್ಲೇ ಹೇಳಿದ್ರು, ನೋಡೋಣ ಬರ್ರಿ. ಅವಾಗ್ಲೇ ಹೋಗಿದ್ದು ಮೇಲೆ ಫ್ಲಾಗ್ ಇರ್ಲಿಲ್ಲ. ಬರ್ರಿ ಟೋಲ್ ಪಾಸ್ ಮಾಡ್ಕೊಳ್ಳೋಣ. ಯಾಕೆ ಆನ್ ಆಫ್ ಮಾಡ್ಬಿಟ್ಟೆ? ಟೋಲಲ್ಲೇನೋ ಆಗೋಗೈತೆ. ನಡಿ ಬೇಡ ಅಂದ್ರು ಅವರು. ಬಿಟ್ಕೊಂಡು ಹೋಗ್ಬಿಟ್ಟಿದ್ದಾರೆ ಚೇಂಜ್ ಆಯ್ತಾ ಎಲ್ಲರೂ. ಆ ಕೈಯಲ್ಲಿ ಕೊಡ ಕೊಡೆ. ಹೋಗಲ್ವಾ? ಯಾಕ್ರಿ ಎಲ್ಲೂ ಹೋಗಲ್ಲ, ನಾವೇನು ನೋಡೋಗ್ಬಿಡ್ತೀವ ಇಲ್ವಾ? ಇಲ್ಲಿ ಫಾಸ್ಟಾಗು ಅವ್ನು ಯಾರೋ ಲಾರಿ ಒಂದು ಗುದ್ಕೊಂಡು ಹೊಂಟೋಗವನೆ ಬ್ಯಾನರ್ನ. ನಾವು ಹಂಗೆ ಹೊಂಟೋಗ್ಬಿಡ್ತೀವಿ ಅಂದ್ಬಿಟ್ಟು ನೋಡ್ರಿ ಎಷ್ಟು ದೂರ ನಿಲ್ಸೋರೆ. ನಡೆ ಹೋಗ್ಬೋದಂತ ನಡೆ. ನೋಡ್ರಿ ಹೆಂಗ್ ಬಿಟ್ರು, ಏನ್ ಒಳ್ಳೆ ನಮ್ದ್ರಲ್ಲಿ ಫಾಸ್ಟ್ ಆಗಿಲ್ಲ ಅನ್ನೋ ತರ ಅಡ್ಡ ಹಾಕ್ತಾರೆ. ಇಲ್ಲೆಲ್ಲಾರ ಹೋಟ್ಲು ನೋಡೋಣ. ಬರ್ರಿ ಮುಂದೆ ಎಲ್ಲಾರ ಹೋಟ್ಲು ನೋಡ್ಕೊಂಡು ನಾಷ್ಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇದೆ ಕನ್ಯಾಕುಮಾರಿ ಹೋಗೋ ರೋಡಲ್ಲಿ ಕೊಚ್ಚಿಯಿಂದ ಕೊಚ್ಚಿಗೆ ಹೋಗೋ ರೋಡಲ್ಲಿ ಟನಲ್ ಇದೊಂದು 2 ಕಿಲೋಮೀಟ್ರ್ ಏನೋ ಬರ್ಬೋದು ಅಷ್ಟೇ. 2 ಕಿಲೋಮೀಟ್ರ್ ಬರ್ಬೋದು. ನೋಡಮ್ ಬರ್ರಿ. ನೋಡಿ ದೊಡ್ಡ ದೊಡ್ಡ ಫ್ಯಾನ್ ಹಾಕೋರೆ. ಲೈಟಿಂಗ್ ಎಲ್ಲ ಸಕ್ಕದಾಗೈತೆ. ಬಟ್ಟೆ ಸೌಂಡು ಕಾರ್ ರೋಡ್ ತರ ಅಲ್ಲ, ಮಾಮೂಲಿ ಕಾಂಕ್ರೀಟ್ ರೋಡ್. ಇದು ಆ ಕಡೆ ಯೂಟರ್ನ್ ನೋಡ್ರಿ. ಮಿನಿಮಮ್ ಒಂದು 5 ಕಿಲೋಮೀಟ್ರ್ ಏನೋ ಇರ್ಬೋದು. ಕ್ಲೀನಾಗಿ ನನಗೂ ಗೊತ್ತಿಲ್ಲ. ಇದೆ ಫಸ್ಟು ನಾನು ಬಂದಿರೋದು. ಎಕ್ಸಿಟ್ ಬಂತು. ಇದು ಆ ಕಡೆ ಟನಲ್ಗೆ ಹೋಗೋದು. ಆ ಕಡೆ ಟನಲ್ಗೆ ಸ್ವಲ್ಪ ಆಗಾಗೈತೆ ಟನಲ್ ಮಾತ್ರ. ಎಕ್ಸಿಟ್ ಮುಂದೆನೇ ಎಕ್ಸಿಟು. ಇದೇ ಫಸ್ಟು ನಾನು ಟನಲ್ ಒಳಗಡೆ ಗಾಡಿ ತಗೊಂಡೋಗಿದ್ದೀನಿ. ಇದೇ ನಾವು ಮಾಡುವ ಕೆಲಸ. ಇದೇ ನಾವು ಮಾಡೋ ಕೆಲಸ ನೋಡ್ರಿ. ಅಂದರೆ ಇದೆಲ್ಲ ನಾವು ಮಾಡಿರೋದಲ್ಲ, ಬಟ್ಟೆ ಜೋಡ್ಸೋಕ್ಕೆ ರ್ಯಾಕ್ ಮಾಡೋದು ನಾವೇ. ಇವತ್ತಿನ ನಮ್ಮ ಊಟ ಬಂದು ದೋಸೆ. ಇವಾಗ ಕೊಚ್ಚಿ ಬಿಟ್ಟಿದ್ದೀನಿ. ಬ್ಯಾಂಗ್ಳೂರಿನ 14 ಕಿಲೋಮೀಟ್ರ್ ಏನೋ ಐತೆ. ಬೆಂಗಳೂರು ಮಾಲು ಎಲ್ಲರ ಮುಂದೆ ಟೋಲಲ್ಲಿ ಹಾಕ್ಬಿಟ್ಟು ಮನೆ ಕಮ್ಮಿ ನೆನ್ನೆಯಿಂದ ನಿದ್ದೆನೇ ಮಾಡಲಿಲ್ಲ. ಕೆಲಸ ಜಾಸ್ತಿ ಇದ್ರಿಂದ ಏನು ಕೆಲಸ ಮಾಡೋದು ಅಂತ ತೋರಿಸ್ತಿಲ್ಲ. ಇಲ್ಲ ಆಗಲಿ ಫೋಟೋ ತೆಗ್ದಿದ್ದೀನಿ, ಹಾಕ್ತೀನಿ. ಆಯಿತು ನೋಡ್ರಿ, ಗಂಟ್ಲುಗಾನೆ ಇರ್ಬೇಕು ಯಾವಾಗಲೂ.
ಹಾಕು ಬೇಡ ಬೇಡ ಅಣ್ಣ ಹಾಕ್ಸಲ್ಲ ನಾನು ಗೇಟ್ ಕಾಯ್ 2160 ರೂಪಾಯಿ. K42B 42B 4411 हाँ. ಕಿರಣ್ ಅಣ್ಣವರು ಗ್ಲಾಸಿಗೆ ನೀರು ಹಾಕಿ ಹೋಗಿದ್ದಾರೆ. ಡೀಸೆಲ್ ಗೀಸರ್ ಎಲ್ಲ ಹಾಕ್ಸಿದ್ದಾಯ್ತು. ಡೀಸೆಲ್ ಗೀಸರ್ ಎಲ್ಲ ಹಾಕ್ಸಿದ್ದಾಯಿತು. ಈ ನನ್ನ ಫಸ್ಟ್ನೇ ವ್ಲಾಗ್ನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಬೇರೆ ವ್ಲಾಗ್ ಬರ್ಬೋದು. ನಾಳೆ ಏನೇನು ಫಿಟ್ಟಿಂಗ್ ಮಾಡ್ತೀನಿ ಅಂತ ಬೇರೆ ವ್ಲಾಗಲ್ಲಿ ಹೇಳ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, SLN ರೋಡ್ ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿನ್ನೆ ನೈಟ್ ಹೇಳ್ದಂಗೆ ವಿಡಿಯೋ ಎಡ್ ಮಾಡಿದ್ದೆ. ಇವಾಗ ಬಂದು ಕೇರಳದಲ್ಲಿ ಇದೇ ಸ್ಟೋರು, UK ಫ್ಯಾನ್ಸಿ ಸ್ಟೋರು ಅಂತಲೇ ಐತೆ. ಇದೇ ಸ್ಟೋರಿಗೆ ಡೆಲಿವರಿ ಕೊಡೋಕ್ಕೆ ಬಂದಿರೋದು. ಡೆಲಿವರಿ ಕೊಟ್ಟು ಫಿಟ್ಟಿಂಗ್ ಇತ್ತು. ಅದೇನೋ ಫಿಟ್ಟಿಂಗ್ ಬೇಡ, ಇನ್ನೊಂದ್ಸಲಿ ಬಂದಾಗ ಮಾಡಿರ್ತಾರೆ. ಡೆಲಿವರಿ ಕೊಟ್ಟರೆ ಅಂತವ್ರೆ. ನೋಡೋಣ ಏನಾಯ್ತೈತೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಲೊಕೇಶನ್ ಬಂದಿದೆ. ಇದು ಇನ್ನೂ ಕಂಟ್ರಕ್ಷನ್ ಮಾಡಿಸಿರೋ ಬಿಲ್ಡಿಂಗ್. ಪೂರ್ತಿ ಕಂಟ್ರಾಕ್ಷನ್ ವರ್ಕ್ ನಡೀತಿರೋ ಬಿಲ್ಡಿಂಗ್ ಇನ್ನೂ ಇದೆ. ಇಲ್ಲಿ ಮೆಟೀರಿಯಲ್ಲು ಎಲ್ಲಿ ಇಳಿಸೋದು, ಇಲ್ಲೂ ಅನ್ಲೋಡ್ ಮಾಡಿಬಿಟ್ಟು ಹೋಗೋದಷ್ಟೇ. ಇನ್ನೊಂದು ಪಾಯಿಂಟ್ ಹೋಗಿ ಇನ್ನೊಂದು 10 ಫೀಟ್ ಒಂದು ಐಟಮ್ ಇಳಿಸ್ಬೇಕೇನೋ ಅಷ್ಟೇ. ಅದಕ್ಕೆ ದುಬ್ಬಮ್ ಘಾಟ್ ಹೆಂಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಬೇಕು. ದುಬ್ಬಮ್ ಘಾಟ್ ಮೇಲೇ ಹೋಗೋದು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಇವಾಗ ನಾವೆಲ್ಲಿದ್ದೀವಪ್ಪ ಅಂದರೆ, ಅದೇ ಮೊನ್ನೆ ನೈಟ್ ತೋರಿಸಿದ್ನಲ್ಲ ಟನಲು, ಅದೇ ಟನಲಲ್ಲಿ ಪಾಸ್ ಆಯ್ತಾ ಇದ್ದೀವಿ. ಆ ಬಂದಲ್ಲೇ ಡೀಸೆಲ್ ಗೀಸಲ್ ಎಲ್ಲ ಹಾಕ್ಸ್ಕೊಂಡು ಪಯಣ ಬೆಂಗಳೂರಿನ ಕಡೆಗೆ. ಇನ್ನು 426 ಕಿಲೋಮೀಟ್ರ್ ಏನೋ ಐತೆ. 7 ಅವರ್ ತೋರಿಸ್ತಾ ಐತೆ. ನೆನ್ನೆಯಿಂದ ಒಂದೇ ಬಟ್ಟಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ವಿಡಿಯೋ ಅಂದರೆ, ನಮ್ಮದು ಚಿಕ್ಕ ಗಾಡಿ ಆಗಿರೋದ್ರಿಂದ ಘಾಟಿ ಸೈಡ್ ಕಂಪಲ್ಸರಿ ಹಾಕಲೇಬೇಕು. ಅದಕ್ಕೆ ಘಾಟಿ ಸೈಡಲ್ಲಿ ವಿಡಿಯೋ ಹಾಕೋದು ಮಾಡೋಕ್ಕಾಗಲ್ಲ.
ಕಿತ್ತೋಗಿರೋ ಟನಲ್ ರಿಪೇರಿ ಮಾಡ್ತಾವ್ರೆ. ನೋಡಕ್ಕೆ ಕೇರಳ ಇಲ್ಲ ತಮಿಳ್ನಾಡು ಬಿಟ್ಟರೆ ಆಯ್ತಾ. ರಾತ್ರಿ ಬೇಜಾನ್ ಕರ್ನಾಟಕದ ಗಾಡಿಗಳಿದ್ದಾವೆ ಸಿಟಿ, ಅದೆಲ್ಲ ರಾತ್ರಿನೇ ಹೊರಟೋಗ್ತಾರೆ. ಇದೆಲ್ಲ ರೋಡ್ ಸೈಡ್ ಆಗ್ತದೆ ಇರೋದು. ಕಾಂಕ್ರೀಟ್ ಬ್ಲಾಕ್. ಈ ಕಡೆ ಪಾರ್ಕಿಂಗ್ ಅಲ್ಲೂ ಟಾಯ್ಲೆಟ್ ಎಲ್ಲ ಇರ್ತದೆ, ಆದರೆ ಅಷ್ಟೊಂದೇನು ಕ್ಲೀನಾಗಿರಲ್ಲ. ರೋಡ್ ಮಾತ್ರ ನಂಬರ್ 1 ರೋಡ್. ಟ್ರಿಪಲ್ ಹೈವೇ ಇದು ನೋಡ್ರಿ. ಬೆಂಗಳೂರಿಗೆ ಹೋಗಿ ಡೈರೆಕ್ಟು ಅವ್ರನ್ನ ಕಂಪ್ನಿಗೆ ಡ್ರಾಪ್ ಮಾಡಿ ಸೀದಾ ಭಾರತಕ್ಕೆ ಮನೆಗೆ ಹೋಗಿ ಹೊಸ್ಕೆರೆ ಇಳಿದು ಸ್ನಾನ ಗೀನ ಮಾಡಿ ನಾಳೆ ರೆಸ್ಟ್ ತಗೊಂಡು ಇವತ್ತು ರೆಸ್ಟ್ ತಗೊಂಡು ಶುಕ್ರವಾರ ಅಲ್ವಾ ಶುಕ್ರವಾರ ಗಾಡಿ ಸರ್ವಿಸ್ಗೆ 82,000 ಹೋಗ್ತೈತೆ. ಅವತ್ತೇ ಹೋಗ್ಬೇಕಾಗಿತ್ತು. ಸರ್ವಿಸ್ಗೆ ಎತ್ಕೊಂಡೋಗಿ ಆಯಲ್ ಚೇಂಜು, ಗೇರ್ ಬಾಕ್ಸ್ ಆಯಲ್ ಚೇಂಜು, ಆಮೇಲೆ ಇನ್ನೂ ಏನೋ ಸಣ್ಣ ಪುಟ್ಟ ಐತೆ ಪೆಂಡಿಂಗ್ ರಬ್ಬರ್ಗಳು, ಆಮೇಲೆ ಎಮಿಷನ್ ಟೆಸ್ಟಿಗೆ ಬಿಡಬೇಕು. ಅದು ಬಿಟ್ಟರೆ ಇನ್ಯಾವ್ರಿಗೆ ಡಾಕ್ಯುಮೆಂಟ್ ರನ್ನಿಂಗ್ ಮಾಡಬೇಕು. ಇನ್ಶೂರೆನ್ಸ್ ಐತೆ, ಅಷ್ಟೊತ್ತಿಗಿನ್ನ 2 ತಿಂಗಳೈತೆ ಇನ್ಶೂರೆನ್ಸು. ಜನವರಿಗೆ ಇನ್ಶೂರೆನ್ಸು ರನ್ನಿಂಗ್ ಮಾಡಬೇಕು, ರನ್ನಿಂಗ್ ಮಾಡಬೇಕು. ಆಮೇಲೆ ಅಷ್ಟೇ, ಏನಿಲ್ಲ. ಟೈರು ಎಲ್ಲ ಮೊನ್ನೆ ಹೊಸದಾಗಿ ಹಾಕ್ಸಿರೋದು. 2 ಟೈರೇನೋ ಮುಂದೆ ಹಾಕ್ಸ್ಬೇಕಾಗಿದೆ ಜನವರಿ ಅಷ್ಟೊತ್ತಿಗೆ. ಜನವರಿಗೆಲ್ಲ ಒಂದು 30-40-50 ಸಾವಿರ ರೂಪಾಯಿ ಕೆಲಸ ಐತೆ ನೋಡ್ರಿ. ಅವಾಗಲೇ ತಾನೇ ಚೆನ್ನಾಗೈತೆ ಅಂದರೆ ಇಲ್ಲ ಆಗಲೇ ಕಿತ್ತಾಕ್ಬಿಟ್ಟವ್ರು ರೋಡ್ನ. ಆಂಬ್ಯುಲೆನ್ಸ್ಗೆ ಟೈರ್ ಗೌರ್ಮೆಂಟ್ ಅವ್ರು ಕ್ಲೀನಾಗಿ ಹಾಕಲ್ಲ, ಕಿತ್ತಾಕ್ಬಿಟ್ಟವ್ರು. ಕೇರಳ ಸೈಡ್ ಏನು ನೋಡೋಕೆ ಚೆನ್ನಾಗಿ ಸಿಗ್ಲಿಲ್ಲ ಅಂದ್ರೂ ನೋಡ್ರಿ, ಚರ್ಚ್ ಮಾತ್ರ ಸಕ್ಕತ್ತಾಗಿ ಕಟ್ಟಿರ್ತಾರೆ. ಮಸೀದಿನೂ ಅಷ್ಟೊಂದು ಜೋರಾಗಿ ಕಟ್ಟಿರಲ್ಲ, ಮತ್ತು ದೇವಸ್ಥಾನಗಳ್ನೂ ಅಷ್ಟೊಂದು ಜೋರಾಗಿ ಕಟ್ಟಿರಲ್ಲ. ಚರ್ಚ್ ಮಾತ್ರ ಸಕ್ಕತ್ತಾಗಿರ್ತವೆ. ಚರ್ಚು ಮತ್ತು ಈ ಕಡೆ ಟೀ ಸಕ್ಕತ್ತಾಗಿರ್ತೈತೆ ನೋಡ್ರಿ. ಕೇರಳ ಆವಾಸ್ ಮೋಲಿ ಎರ್ನಾಕುಲಂ. ನೋಡೋಣ ಜನವರಿಗೆ ಎಲ್ಲ ಡಾಕ್ಯುಮೆಂಟ್ ಆದ್ಮೇಲೆ ಇನ್ನೊಂದ್ಸರಿ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರ್ಬೇಕು. ಮೊನ್ನೆ ಹೋಗಿದ್ದು, ಹೋಗ್ಬೇಕು. ಸ್ಕೂಲ್ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾವ್ರೆ. ಜಾಸ್ತಿ ಇಲ್ಲ ಮಸೀದಿ ನೋಡ್ರಿ. ಏನು ಸಾಕಾಗ ಕಟ್ಟಿರ್ತಾರೆ ಅಂದರೆ ಚರ್ಚ್ಗಳನ್ನ. ಲಾರಿ ರೋಡ್ ಅಂತಂದು ಯಾವ ಲಾರಿ ರೋಡ್ ಎಲ್ಲ ನಡ್ಕೊಂಡು ಟ್ರೇಲರು. ಓಯ್